ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ನನ್ನ ಮಗಳು ಇಬ್ಬರು ಚೆನ್ನಾಗಿದ್ದೀವಿ. ಇವತ್ತೆಂಥ ಕೆಲಸ ಅಂದರೆ ಕರೆಂಟೇ ಇಲ್ಲ ಫ್ರೆಂಡ್ಸ್. ಕರೆಂಟ್ ಇಲ್ಲ, ಆದರೆ ನನ್ನ ಮಗಳು ಇವತ್ತು ಬಾತ್ ತಿನ್ನಬೇಕು ಅಂತ ಏನೋ ಆಸೆ ಮಾಡ್ಕೊಂಬಿಟ್ಟಿದ್ಲು. ನಾನು ತುಂಬ ಹೊತ್ತು ಕಾದೆ, ಬಂದೇ ಬರುತ್ತೆ ಕರೆಂಟು ಅಂತ. ಆಮೇಲೆ ಗೊತ್ತಾಯಿತು 5:15 ತನಕ ಕರೆಂಟ್ ಬರಲ್ವಂತೆ ಅಂತ. ಆವಾಗ ಸರಿ ಅಂತ ಹೇಳಿಬಿಟ್ಟು ಹಾಗೆ ಒಗ್ಗರಣೆ ಮಾಡ್ತಾರಲ್ಲ ಆ ಥರ ಬಾತ್ ಮಾಡ್ತೀನಿ ಅಂತಂದೆ. ಮಾಡಿಬಿಟ್ಟು ನೀನೇ ತಿನ್ನು ಅಂತ ಅಂತಿದ್ಲು. ಸರಿ, ನಾವು ಆಸೆ ಪಟ್ಟಿದ್ದು ನಾವು ಇದು ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು, ಇದು ನಮ್ಮ ಮಗಳು ಮದುವೆಯಲ್ಲಿ ಯಾರೋ ಗಿಫ್ಟ್ ಮಾಡಿದ್ದು, ಅದನ್ನೇ ಅದರೊಳಗೆ ನೋಡೋಣ ಒಂದು ಸಲ ಅಂದ್ಬಿಟ್ಟು ಎಲ್ಲ ಥರ ಮಸಾಲೆ ಹಾಕಿಬಿಟ್ಟು ಅದರಲ್ಲೇ ಗ್ರೈಂಡ್ ಮಾಡಿಕೊಂಡೆ. ಪರವಾಗಿಲ್ಲ ಫ್ರೆಂಡ್ಸ್, ನಾವು ಬಾತಿಗೆ ತುಂಬ ನುಣ್ಣಗೇನು ಮಸಾಲೆ ಆಡಿಸಲ್ವಲ್ಲ, ಓಕೆ ಅಂತ ಅಂದ್ಬಿಟ್ಟು ಅದರಲ್ಲೇ ನಾನು ಒಂದು ರೌಂಡ್ ಮಾಡಿಕೊಂಡೆ. ಚೆನ್ನಾಗಾಯಿತು. ಈಗ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಕೊಂಡೆ. ಸ್ವಲ್ಪ ಅವರೆಕಾಯಿ ಉಳಿದಿತ್ತಲ್ಲ, ಇನ್ನು ಸಾಂಬಾರೆಲ್ಲ ಅಷ್ಟು ತಿನ್ನೋದಿಲ್ಲ ಅವಳು, ಅದಕ್ಕೆ ನಾನು ಬಾತಿಗೆ ಹಾಕ್ಕೊಂಡೆ. ಈಗ ಎಲ್ಲ ಮ್ಯಾಶ್ ಮಾಡ್ಕೋಬೋದು, ಆದರೆ ಚಕ್ಕೆ ಲವಂಗ ಮಾತ್ರ ಪುಡಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕುಟ್ಟಣಿಗೆಯಲ್ಲಿ ಪುಡಿ ಇದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಇದು ಎಷ್ಟು ಅಂದರೆ ಕರೆಂಟ್ ಇಲ್ಲದೇ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಯಪ್ಪ, ನನಗಂತೂ ಈ ಸತ ಅಂತೂ ಸಾಕಾಗೋಯ್ತು. ಯಾಕಾದರೂ ಈ ಹಳ್ಳಿಯವರೆಲ್ಲ ಹೇಗಿರ್ತಾರೆ, ಕರೆಂಟ್ ಇಲ್ಲ ಅಂದರೆ. ಅವಾಗೆಲ್ಲ ನಾವು ನಮ್ಮ ಮದುವೆಗೆ ಹೋದಾಗ ಎಷ್ಟೋ ಸಲ ದೀಪ ಇಟ್ಕೊಂಡೆಲ್ಲ ಅಡುಗೆ ಮಾಡಿದ್ದೀವಿ. ಈಗ ನಮ್ಗೆ ಇಷ್ಟೊಂದು ಅನುಕೂಲ ಆದಮೇಲೆ ಹೆಂಗೆ ನೋಡಿ ನಮ್ಮ ಜೀವನಗಳೆಲ್ಲ ಹೇಗೆ ಚೇಂಜ್ ಆಗಿದೆ ಅಂದರೆ, ಅದಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಬೆಳೆದೋಗಿದೆ. ಅದೇ ನೆನೆಸ್ಕೊಳ್ತಾ ಇದ್ದೆ. ಒಂದು ಸಮ್ ಟೈಮ್ ಮದುವೆಗೋಸ್ಕರಲ್ಲಿ ನಾನು ಒಲ್ಕಲಲ್ಲೆಲ್ಲ ಆಡಿಸಿ, ಖಾರ ಎಲ್ಲ ಆಡಿಸಿ, ದೋಸೆ ಹಿಟ್ಟೆಲ್ಲ ನಾವು ಒಲ್ಕಲಲ್ಲೇ ಆಡಿಸ್ತಾ ಇದ್ದೋ. ಇವತ್ತು ಕಷ್ಟ ಆಗ್ತಿತ್ತು. ಹೇಗೆ ಜೀವನ ಮಾಡಿದ್ದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಆ ಜೀವನನೇ ಅವಾಗ ತುಂಬ ಚೆನ್ನಾಗಿತ್ತು. ಈಗೆಲ್ಲ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ, ಅದಕ್ಕೆ ನಮಗೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಆಗಿಬಿಟ್ಟಿದೆ. ಒಂದಿದ್ದರೆ ನಮಗೆ ಹೇಗೆ ಮಾಡೋದು ಏನು ಅಂತ ಯೋಚನೆ ಮಾಡ್ತೀವಿ. ಅವಾಗ ಏನೂ ಇರಲಿಲ್ಲ, ಎಲ್ಲ ಥರ ಅಡುಗೆ ಮಾಡ್ಕೊಂಡು ತಿಂತಿದ್ದೋ. ನೋಡಿ ಲೈಫು ಎಷ್ಟು ಚೇಂಜಸ್ ಆಗಿದೆ ಅಂದರೆ ತುಂಬ ಚೇಂಜ್ ಆಗಿದೆ. ಈಗ ನೋಡಿ ಏನೇನೋ ಮಾತಾಡಿ ತಲೆ ತಿಂತಿದ್ದೀನಿ ಅನಿಸುತ್ತೆ. ಆಲ್ಮೋಸ್ಟು ಮಾತಾಡ್ತಾ ಫುಲ್ ಬಾತೇ ಆಗೋಯ್ತು. ಏನೇನು ಹಾಕ್ತೆ ಅಂತ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ. ಎಣ್ಣೆ ಮತ್ತು ಈರುಳ್ಳಿ, ಟೊಮೆಟೊ ಮತ್ತು ರುಬ್ಕೊಂಡಿರೋ ಮಸಾಲೆ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ, ರೋಸ್ಟ್ ಮಾಡ್ಕೊತಾಯಿದ್ದೀನಿ. ಈಗ ನಮ್ಮೂರು ಮಹಾರಾಷ್ಟ್ರದ ಮಸಾಲೆ ಅಂತ ಹೇಳಿದ್ನಲ್ಲ, ಈಸೂರು ಅಂತ, ಅದು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ. ಅಷ್ಟರಲ್ಲಿ ಸ್ವಲ್ಪ ನೀರು ಕುದಿಯೋಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೆ. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡೆ. ಈ ಟೈಮಲ್ಲೇ ಉಪ್ಪು ನೋಡ್ಕೊಂಡು ಹಾಕ್ಕೊಂಬಿಡಿ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ನಾನು ಹಾಕ್ಕೊಂಡೆ. ರೈಸು ಕೂಡ ಹಾಕಿದ್ದೀನಿ. ಇನ್ನು ಒಂದು 2 ವಿಷಲ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ರೈಸ್ ಹಾಕಿದ್ಮೇಲೆ ಉಪ್ಪು ಹಾಕಿದ್ದೀನಿ ನಾನು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನೋಡಿ ಒಂದು ಸಲ ಟ್ರೈ ಮಾಡಿ. ಒಂದು ಸಲ ನನಗೆ ಹೇಳಿ, ಮೆಸೇಜ್ ಮಾಡಿ ಹೇಗಿತ್ತು ಅಂತ ಹೇಳಿ. ಈಗ ಕೊನೆಗೆ ಮೊಸರು ಬಜ್ಜಿ ಬೇಕು ಮಮ್ಮಿ ಅಂತಂದ್ಲು. ತುಂಬ ದಿನ ಆಯಿತು ತಿಂದು, ನನಗೆ ತಿನ್ನಂಗಾಗಿದೆ ಅಂತಂದ್ಲು. ಇನ್ನೇನು ಮಾಡೋದು, ಹೇಳಿದೆಲ್ಲ ಮಾಡಿಕೊಡ್ಬೇಕಲ್ಲ. ಪರವಾಗಿಲ್ಲ, ಹೇಗೂ ಮೊಸರೆಲ್ಲ ಇತ್ತು, ಮಾಡೇ ಬಿಡೋಣ. ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೇನು ಫ್ರೆಂಡ್ಸ್, ಮೊಸರು ಬಜ್ಜಿ ಏನು ಮಾಡೋದು ಕೂಡ ಹೇಳಬೇಕಾ, ಎಲ್ಲರಿಗೂ ಗೊತ್ತಿರುತ್ತೆ. ಅದು ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮೊಸರಿಗೆ ಸ್ವಲ್ಪ ಹೊತ್ತು ಉಣ್ಯಕ್ಕೆ ಬಿಟ್ಬಿಡಿ. ಮೊಸರಲ್ಲಿ ಈರುಳ್ಳಿ ಎಷ್ಟು ಇದಾಗುತ್ತೆ ಅಷ್ಟೇ ಟೇಸ್ಟ್ ಬರುತ್ತೆ. ಅದು ಮೊಸರಲ್ಲೇ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಟೊಮೊಟೊ ಕೂಡ ಅಷ್ಟೇ, ಅದು ಮೊಸರಲ್ಲೇ ನಾವು ಉಣ್ಯಕ್ಕೆ ಬಿಟ್ಬಿಟ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮುಂದೆ ಒಂದು ಸೌತೆಕಾಯಿ ಕೂಡ ಇತ್ತು, ಅದು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೊಸರು ಬಜ್ಜಿಗೆ. ಇನ್ನೇನು ಫ್ರೆಂಡ್ಸ್, ಸೌತೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಮೊಸರು ಇಷ್ಟು ಕೂಡ ಹಾಕ್ಕೊಂಡ್ರೆ ಏನು ಮೊಸರು ಬಜ್ಜಿನೇ ರೆಡಿಯಾಗಿದೆ. ಈಗ ಕೊನೆಗೆ ಮಧ್ಯದಲ್ಲಿ ಇವಳು ನಂಗೆ ಟಾರ್ಚರು ಏನು ಹಿಂಸೆ ಕೊಡ್ತಾಯಿದ್ಲು. ಬಂದು
ಅವಳ ಕತೆ ಹೇಳ್ತಾಯಿದ್ರೆ ಮುಗಿಯೋದೇ ಇಲ್ಲ. ಈಗ ಮೊಸರು ಬಜ್ಜಿ ರೆಡಿ ಆಯಿತು. ಈಗ ಬಾತು ಕೂಡ ರೆಡಿಯಾಗಿದೆ ನೋಡಿ. ಕರೆಂಟ್ ಇಲ್ಲದೆ ಮಾಡಿರೋ ಬಾತ್ ಘಮ ಘಮ ಅಂತಿತ್ತು ಮಾತ್ರ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಏಕೆಂದರೆ ಮಸಾಲೆ ನಾವು ಕೈಯಲ್ಲಿ ರುಬ್ಬಿ ಮಾಡಿದಾಗ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರ್ತಿತ್ತು. ನಾನು ನಮ್ಮ ಊರಲ್ಲಿ ನಾನು ಒಂದೊಂದ್ಸಲ ಮಾಡ್ತಾ ಇದ್ನಲ್ಲ, ಅದೇ ನೆನಪಾಯಿತು ನನಗೆ. ಅದು ಕೂಡ ಇದೇ ಥರ ಟೇಸ್ಟ್ ಬರ್ತಿತ್ತು. ಒಲೆಯಲ್ಲಿ ಅಡುಗೆ ಮಾಡಿ ಮತ್ತು ಒಲ್ಕಲಲ್ಲಿ ರುಬ್ಬಿ ಮಾಡಿದ್ದಾಗ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಇತ್ತು ಫ್ರೆಂಡ್ಸ್. ನೋಡಿ ಹೇಗೆ ಕಾಣಿಸ್ತಾ ಇದೆಯೋ ಅದಕ್ಕೂ ಕಾಂಬಿನೇಷನ್ಗೆ ಒಂದು ಹೆಸ್ರು ಹೇಳಬೇಕು ಅಂತಂದರೆ ಬಾತು ಮೊಸರು ಬಜ್ಜಿ. ಈಗ ಹಾಲು ಖೀರಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹೇಗೆ ಬೆರೆತ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೋ ಅದೇ ಥರ ಇತ್ತು ಟೇಸ್ಟು. ನನ್ನ ಮಗಳು ನೋಡಿ ಈಗ ತಿಂಡಿ ಕೊಡ್ತಾಯಿದ್ದೀನಿ. ಓಹೋ ಅಂದ್ಬಿಟ್ಟು ಟಿಫನ್ ತಿಂತಿದ್ದಾಳೆ. ಕೊನೆಗೂ ಬಾತ್ ಮಾಡಿಬಿಟ್ಯಾ ನೀನು ಅಂತ ಅಂದ್ಕೊಂಡೆ ತಿಂತಾಯಿದ್ಲು. ಟೇಸ್ಟ್ ಹೇಗಿದೆ ಮಗಳೇ ಅಂದೆ. ಸೂಪರಾಗಿದೆ ಅಂತ ಹೇಳ್ತಿದ್ದಾಳೆ. ಅದನ್ನು ಕೇಳೋಕ್ಕೆ ನನಗೆ ಖುಷಿ ಆಗುತ್ತೆ. ಈಗ ಕೊನೆಗೆ ನಾನು ಕೂಡ ಬಾತ್ ನನ್ನ ಪ್ಲೇಟ್ಗೆ ಹಾಕ್ಕೊಂಡೆ. ಅದು ಸ್ವಲ್ಪ ವಡೆ ಕೂಡ ಮಾಡಿದ್ದೆ. ಕರೆಂಟ್ ಇಲ್ವಲ್ಲ, ಅದು ತೋರ್ಸೋಕ್ಕಾಗಿಲ್ಲ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ವಡೆ ಕೂಡ. ನಮ್ಮ ರಿಯಾ ನೋಡಿ ಕಾಣಿಸ್ತಿದ್ದಾಳೆ ಅಂದರೆ, ಕೃಷ್ಣನ ತಲೆ ಮೇಲೆ ನವಿಲುಗರಿ ಇಟ್ಟಾಗ ಕೃಷ್ಣ ಹೇಗೆ ಕಾಣಿಸ್ತಿರ್ತಾನೋ ಹಾಗೆ ಇವಳು ಕೂಡ ಕಾಣಿಸ್ತಾ ಇದ್ದಾಳೆ. ಅದು ಜುಟ್ಟಾಕಿರೋದು ಒಂಥರ ನವಿಲುಗರಿ ಥರ ಕಾಣಿಸ್ತಾ ಇದೆ. ಅವಳು ಲುಕ್ ನೋಡಿ ಫ್ರೆಂಡ್ಸ್, ಏನು ಲುಕ್ ಕೊಡ್ತಾಳೆ. ಫೋಟೋ ಹೊಡಿತಾ ಇದ್ದೀನಿ ಅಂತ ಕ್ಯಾಮ್ರಾ ತೆಗೆದುಬಿಟ್ರೆ ಅವಳು ಒಂಥರ ಫೋಸಲ್ಲೆಲ್ಲ ಕೊಡ್ತಿರ್ತಾಳೆ. ಅದು ನೋಡೋಕ್ಕೆ ಚೆಂದ. ನಮ್ಮ ತಾಯಿ ಮನೆ ಹತ್ರ ಹೋಗಿದ್ದೋ ಸಂಜೆ. ಅಲ್ಲಿ ಗಣೇಶ ಅವ್ರದ್ದು ಉತ್ಸವ ಬರ್ತಿತ್ತು. ಅದೊಂದು ಸ್ಮಾಲ್ ವೀಡಿಯೋಸ್ ಬಂದಿದೆ ನೋಡಿ. ಏನು ಚೆನ್ನಾಗಿ ಕುಣಿತಿದ್ರು ಅಂದರೆ ಅಯ್ಯಪ್ಪ, ಏನು ಸೌಂಡು ಅಂದರೆ ಅಂಥ ಸೌಂಡು. ಈ ಗಂಡು ಮಕ್ಳಿಗೇನು ಸುಸ್ತೇ ಆಗಲ್ವೋ ಕಾಣೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮುಖಾಂತರ ಹೇಳಿ. ಬಾಯ್, ಗುಡ್ ನೈಟ್.